ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತು ದೂದಿ ಥರ ಇರೋ ಇಡ್ಲಿನೂ ಮತ್ತು ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ನಾನು ಒಂದು ಗ್ಲಾಸ್ ತೊಗೊತೀನಿ. ಒಂದು ಗ್ಲಾಸಲ್ಲಿ 4 ಗ್ಲಾಸ್ನ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೀವು ಯಾವುದೇ ಗ್ಲಾಸ್ ತಗೊಳ್ಳಿ, ಅದರಲ್ಲಿ 4 ಗ್ಲಾಸಷ್ಟು ಅಕ್ಕಿ ತಗೊಬೇಕಾಗತ್ತೆ. ನಾನು ಇಲ್ಲಿ 4 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ನೋಡಿದ್ರಲ್ಲ, 4 ಗ್ಲಾಸು. ಮತ್ತು ಉದ್ದಿನಬೇಳೆ ಬಂದು ನಾನು 1 ಗ್ಲಾಸ್ ತಗೊಂಡಿದ್ದೀನಿ. 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸು ಉದ್ದಿನಬೇಳೆ ತೊಗೊಬೇಕಾಗತ್ತೆ. ನೋಡಿ, ಇದು ನೀಟಾಗಿ ಅಕ್ಕಿನ ಒಂದು 2-3 ಸರಿ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು. ಇದು ರೇಷನ್ ಅಕ್ಕಿ ಅಲ್ವಾ, ಅದಕ್ಕೋಸ್ಕರ ಒಂದು 2 ಟೈಮ್ಸ್ 3 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು ಯಾವ ಥರ ವಾಶ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ಇವಾಗ ಅಕ್ಕಿ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಸೈಡಲ್ಲಿ ಇಕ್ಬೇಕು. ಮತ್ತು ಉದ್ದಿನಬೇಳೆ ಕೂಡ ಒಂದು ಸರಿ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೂ ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ಸ್ವಲ್ಪ ನೀರು ಹಿಡ್ದು ಒಂದು 5-6 ಅವರ್ಸು ನೆನೆಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಅಕ್ಕಿನೂ ಮತ್ತು ಉದ್ದಿನಬೇಳೆ ಎರಡೂ 5-6 ಅವರ್ಸು ನೆನೆಯಕ್ಕೆ ಬಿಡಬೇಕಾಗತ್ತೆ. ನೋಡಿ, ಇವಾಗ 5-6 ಅವರು ನೆಂದಿದೆ. ನಾನಿವಾಗ ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ನಿಮ್ಮ ಹತ್ರ ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಲ್ಲೂ ರುಬ್ಕೊಬೋದು. ನಾನು ಮಿಕ್ಸಿಲೇ ರುಬ್ತಾ ಇದ್ದೀನಿ, ಅದಕ್ಕೋಸ್ಕರ ಮಿಕ್ಸಿಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕಾಗತ್ತೆ. ನೋಡಿ, ಇಷ್ಟನ್ನು ನೈಸಾಗಿ ರುಬ್ಕೊಂಬಂದರೆ ಸರೋಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇಷ್ಟು ನೈಸಾಗಿ ರುಬ್ಕೊಂಬರ್ಬೇಕು. ಆವಾಗೇ ಇಡ್ಲಿ ಸಾಫ್ಟಾಗಿ ಬರೋದು. ಅದಕ್ಕೋಸ್ಕರ ಸ್ವಲ್ಪ ನೈಸಾಗಿ ರುಬ್ಕೊಂಬರ್ರಿ. ಇದೇ ಥರ ಮಿಕ್ಕಿರೋ ಅಕ್ಕಿನೆಲ್ಲ ನೀಟಾಗಿ ಮಿಕ್ಸಿ ಹಾಕ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಉದ್ದಿನಬೇಳೆ ಕೂಡ ಮಿಕ್ಸಿಗೆ ಹಾಕ್ಕೊಂಬರ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಉದ್ದಿನಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಇದನ್ನು ಕೂಡ ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಅಷ್ಟು ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ. ನಾನು ಇರೋ ಉದ್ದಿನಬೇಳೆನೂ ಕೂಡ ಹಾಗೆ ರುಬ್ಕೊಂಬರ್ತೀನಿ. ನೋಡಿ, ಇವಾಗೆಲ್ಲ ರುಬ್ಕೊಂಬಂದಿದ್ದಾಯಿತು. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಕೈ ನೀಟಾಗಿ ತೊಳ್ಕೊಂಡು ಇವಾಗ ಚೆನ್ನಾಗಿ ಒಂದು 3 ನಿಮಿಷ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಉಪ್ಪು ಸೋಡಾ ಏನೂ ಹಾಕ್ತಾಯಿಲ್ಲ. ಇವಾಗ ನಾನು ಬೆಳಗ್ಗೆಗೆ ಹಾಕ್ಕೊತೀನಿ. ಅದಕ್ಕೋಸ್ಕರ ಇವಾಗ ಸುಮ್ಮನೆ ಕಲಸಿ ಮುಚ್ಚಿಕ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಟಿಪ್ಸ್ ಹೇಳ್ತೀನಿ. ಏನಂದರೆ, ನಾವು ಮಿಕ್ಸಿ ರುಬ್ಬಿದ್ದಾದಮೇಲೆ ಒಂದು ಬಟ್ಟೆ ತಗೊಂಡು ಅದನ್ನು ನೀಟಾಗಿ ಒರೆಸಿ ಯಾವ ಜಾಗದಲ್ಲಿ ಇಕ್ತೀವೋ ಆ ಜಾಗದಲ್ಲಿ ನೀಟಾಗಿ ಇಕ್ಕೊಬೇಕು. ನಾನು ಯಾವಾಗ ಹೀಗೆ ಮಾಡ್ತೀನಿ. ಆವಾಗ ಮಿಕ್ಸಿ ಕೂಡ ನೋಡೋಕ್ಕೆ ನೀಟಾಗಿರುತ್ತೆ. ನಿಮ್ಗೆ ಈ ಟಿಪ್ಸ್ ಹಿಡಿಸಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಹಸಿಟ್ಟು ಉಬ್ಬಿದೆ, ನೋಡ್ತಾ ಇರ್ಬೋದು. ಇದು ನೈಟು ನಾನು ಮುಚ್ಚಿಕ್ಕಿದ್ದೆ. ಇವಾಗ ಮಾರ್ನಿಂಗ್ ಆಗಿದೆ. ನಾನು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ. ಕಲ್ಸ್ಕೊಂಡು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಹಸಿಟ್ಟನ್ನ ತಗೊತಾ ಇದ್ದೀನಿ. ತಗೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಕೂಡ ಹಾಕ್ಕೊತೀನಿ. ಮತ್ತು ನಾನು ಇಡ್ಲಿ ಪ್ಲೇಟ್ ಏನಿರುತ್ತೆ, ಇಡ್ಲಿ ಮಾಡೋ ಪ್ಲೇಟ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಹಚ್ಕೊಂಡು ಎಲ್ಲ ಪ್ಲೇಟ್ಗೂ ಹಚ್ಕೊಂಡು ನಾನು ಹಸಿಟ್ಟನ್ನ ಹಾಕ್ಕೊತೀನಿ. ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ಬಂದು ಒಂದು ಮುಕ್ಕಾಲಷ್ಟು ನೀರು ಇಟ್ಕೊಂಡು ಅದು ಚೆನ್ನಾಗಿ ಬಿಸಿ ಆಗಬೇಕು. ಆವಾಗ ಇಡ್ಲಿನ ನಾವು ಅದ್ರ ಒಳಗಡೆ ಇಕ್ಬೇಕಾಗತ್ತೆ.
ನೋಡಿ ಫ್ರೆಂಡ್ಸ್, ನನ್ನ ಇಡ್ಲಿ ಪಾತ್ರೆಯಲ್ಲಿ ಬಂದು 3 ಪ್ಲೇಟ್ ಇದೆ. ನಾನು 3 ಪ್ಲೇಟ್ಗೂ ಈ ಥರ ಹಸಿಟ್ಟನ್ನ ಹಾಕ್ಬಿಟ್ಟು ಈ ಥರ ಹೀಗೆ ಮುಚ್ಚಿಕ್ತಾ ಇದ್ದೀನಿ. ನೋಡಿ, ನಾನು ಒಂದು 10 ನಿಮಿಷ ಬೇಯಿಸಿದ್ದೀನಿ. ನೋಡಿ, ಇಡ್ಲಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ, ನಾನು ಇಡ್ಲಿನ ತೆಗ್ದು ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಯಾಕೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೋಡಿ ಫ್ರೆಂಡ್ಸ್, ಪ್ಲೇಟ್ಗೆ ಒಂದಿಷ್ಟು ಕೂಡ ಅಂಟ್ಕೊಂಡಿಲ್ಲ, ಆ ಥರ ಇಡ್ಲಿ ಬಂದಿದೆ. ಒಬ್ಬರು ಬಟ್ಟೆ ಹಾಕಿ ಏನೇನೋ ಮಾಡ್ತಾರೆ, ನಾನು ಏನೂ ಮಾಡಿಲ್ಲ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಪಾತ್ರೆಗೆ ಇಡ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಡ್ಲಿನ ಯಾವ ಥರ ಮಾಡೋದು ಅಂತ. ಇವಾಗ ಇಡ್ಲಿಗೆ ಸಾಂಬಾರು ಯಾವ ಥರ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬನ್ನಿ, ಇವಾಗ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಇಲ್ಲೊಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ಒಂದು 3/4 ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಮತ್ತು ಕಾಲು ಗ್ಲಾಸಷ್ಟು ಮೈಸೂರು ದಾಳು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಬೇಳೆ ಮುಳುಗೋ ಅಷ್ಟು ನೀರು ಹಾಕ್ಕೊತೀನಿ. ಇವಾಗ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊತೀನಿ. ಮತ್ತು 1-2 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 10, ಅಂದರೆ 10 ಪೀಸ್ ಫ್ರೆಂಡ್ಸ್. ಮತ್ತು ಟೊಮಾಟೊ 1-2 ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನನ್ನ ಕೈಯಲ್ಲಿ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಈ ಥರ ಟ್ರೈನಿಂಗ್ ಇದೆ ಅಂದರೆ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಒಂದು 3 ವಿಸಿಲ್ನ ಹೊಡ್ಕೊಂಬರ್ತೀನಿ. ಓಕೆ, ಇವಾಗ ವಿಸಿಲ್ ಬಂದಿದೆ, ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ನಿಮ್ಮ ಹತ್ರ ಈ ಥರ ಕೋಲ್ ಇದ್ದರೆ ಇದ್ರ ಸಹಾಯದಿಂದ ನೀವು ಬೇಳೆನ ಚೆನ್ನಾಗಿ ನುಣ್ಣಗೆ ಈ ಥರ ಮಾಡ್ಕೊಬೇಕಾಗತ್ತೆ. ನುಣ್ಣಗೆ ಮಾಡ್ಕೊಳ್ಳಿ. ಮತ್ತು ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಸ್ವಲ್ಪ ಗಟ್ಟಿ ಇದ್ದು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ಟವ್ ಮೇಲೆ ಇಕ್ಕೊತೀನಿ. ಸ್ಟವ್ ಮೇಲೆ ಇಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ಒಂದು ಕಡೆ ಇಡ್ಲಿ ಮತ್ತು ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ, ಅದೇ ತೋರಿಸ್ತಾ ಇದ್ದೀನಿ. ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಮಿಸ್ ಆಗಿಬಿಟ್ಟಿದೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಒಂದು 5-6 ಚಚ್ಚ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಮತ್ತು ಸಾಂಬಾರನ್ನ ಅದ್ರ ಒಳಗಡೆ ಹುಯ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಡ್ಲಿ ಮತ್ತು ಸಾಂಬಾರು ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್.